ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಜ್ಯೋತಿ ಫ್ರಮ್ ಜ್ಯೋತಿ ಕುಕ್ಸ್. ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಕಹಿ ಅಂತ ಅನ್ಕೋಬೋದು ನೀವು, ಸ್ವಲ್ಪನೂ ಕಹಿ ಬರಲ್ಲ ಈ ಥರ ಮಾಡಿದ್ರೆ. ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಬಾಣಲಿಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ನೋಡಿ, ಎಣ್ಣೆ ಕಾದಿದೆ. ಹಾಗಲಕಾಯಿನ ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಸಣ್ಣಕ್ಕೆ. ಈಗ ಇದರಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡೋಣ. ನೋಡಿ, ಗ್ರೀನ್ ಇದೆಯಲ್ಲ, ಸ್ವಲ್ಪ ಡಲ್ ಆಗುತ್ತೆ ಇದು ಕಲರು, ಅಲ್ಲಿವರೆಗೆ ಫ್ರೈ ಮಾಡ್ತೀನಿ ನಾನು. ನೋಡಿ, ಈ ಥರ ಡೀಪ್ ಫ್ರೈ ಮಾಡೋದ್ರಿಂದ ಹಾಗಲಕಾಯಲ್ಲಿರೋ ಕಹಿ ಅಂಶ ಎಲ್ಲ ಫುಲ್ ಹೊರಟೋಗುತ್ತೆ. ಲೈಟಾಗಿರುತ್ತೆ ಅಷ್ಟೇ, ಗೊತ್ತೇ ಆಗಲ್ಲ ನಿಮಗೆ. ಉಪ್ಪು, ಹುಳಿ, ಖಾರ ಇದೆಲ್ಲ ಮಿಕ್ಸ್ ಮಾಡಿದಾಗ ಅದರಲ್ಲಿ ಹುಳಿ ಅಂಶ ಅಷ್ಟು ಗೊತ್ತೇ ಆಗಲ್ಲ. ನೋಡಿ, ಈಗ ಕಲರ್ ಎಲ್ಲ ಡಲ್ ಆಗಿದೆ. ನೋಡಿ, ಈ ಕಲರ್ ಇತ್ತು, ಆ ಥರ ಕಲರ್ ಎಲ್ಲ ಡಲ್ ಆಗಿದೆ. ಈಗ ಇದನ್ನು ತೆಗೆದು ಒಂದು ಬೌಲಲ್ಲಿ ಇಟ್ಕೋತೀನಿ ನಾನು. ಇಷ್ಟಾದರೆ ಸಾಕು ಇದು. ನೋಡಿ, ಎಲ್ಲ ಹಾಗಲಕಾಯನ್ನು ನಾನು ಅದೇ ಥರನೇ ಡೀಪ್ ಫ್ರೈ ಮಾಡಿಟ್ಕೋತೀನಿ. ನೋಡಿ, ಇದು ಆಗಿದೆ. ಈಗ ಇದನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿ ಇಟ್ಕೋತೀನಿ ನಾನು. ನೋಡಿ, ಅದೇ ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ತೀನಿ. 1 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ, ಅದು ಚಟಪಟ ಅಂತ ಸಿಡಿಲಿ. ನೋಡಿ, ಸಾಸಿವೆ ಚಟಪಟ ಅಂತ ಇದೆ. ಕಡಲೆಬೇಳೆ ಹಾಕಿದ್ದೀನಿ 1 ಸ್ಪೂನು, ಅದು ಸ್ವಲ್ಪ ಕೆಂಪಾಗಲಿ. ನೋಡಿ, ಇನ್ನು ಸ್ವಲ್ಪ ಕೆಂಪಾಗಲಿ. ಅದು ಕ್ರಿಸ್ಪಿ ಆದರೆ ಪಲ್ಯ ಮೆತ್ತಗಿರುತ್ತೆ. ಮಧ್ಯ ಮಧ್ಯೆ ಕಡಲೆಬೇಳೆ ಸಿಕ್ಕಿದ್ರೆ ತುಂಬ ರುಚಿ ಅನಿಸುತ್ತೆ. ಸ್ವಲ್ಪ ರೆಡ್ ಆಗಲಿ ಇದು. ನೋಡಿ, ಕಲರ್ ಚೇಂಜ್ ಆಗಿದೆ. ಕರಿಬೇವು ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ. 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹಿಂಗು, ಒಳ್ಳೆ ಘಮ ಕೊಡುತ್ತೆ ಹಿಂಗು ಹಾಕಿದ್ದಕ್ಕೆ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೆ ಫ್ರೈ ಮಾಡ್ತೀನಿ. 1/4 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಇದು. ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಇಷ್ಟಾದರೆ ಸಾಕು, ತುಂಬ ಫ್ರೈ ಮಾಡೋದೇನು ಬೇಡ. ಟೊಮೆಟೊ 2 ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದು ಅಷ್ಟೇ, ಸ್ವಲ್ಪ ಸಾಫ್ಟ್ ಆಗಲಿ. ನೋಡಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ನೋಡಿ, ಎಲ್ಲ ಹೊಂದ್ಕೊಂಡಿದೆ ಈರುಳ್ಳಿ ಮತ್ತು ಟೊಮೆಟೊ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದ ಹಾಗಲಕಾಯಿ ಅದನ್ನು ಇದರಲ್ಲಿ ಹಾಕ್ತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಟೈಮಲ್ಲಿ ಈಗ ಸ್ವಲ್ಪ ರುಚಿ ನೋಡಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ. ನೇನು ಆಲ್ಮೋಸ್ಟ್ ಆಯಿತು ಪಲ್ಯ. ತುಂಬಾ ಈಸಿ, ತುಂಬ ರುಚಿಯಾಗೂ ಕೂಡ ಇರುತ್ತೆ. ನೋಡಿ, ಈಗ ಇದಕ್ಕೆ ನಾನು ಖಾರಕ್ಕೆ ಏನೂ ಹಾಕಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಇದು ರುಚಿ ಬರಲಿ ಅಂತ ಒಂದೇ 1 ಸ್ಪೂನು ಅಥವಾ 1.5 ಸ್ಪೂನು, ನಾನು ಇದು ಚಿಕ್ಕದು ಸ್ಪೂನ್ ಇದು, ಸೊ 1.5 ಸ್ಪೂನಷ್ಟು ಮನೆ ಮೆಣಸಿನ ಪುಡಿ ಬರುತ್ತಲ್ಲ, ಸಾರಿನ ಪುಡಿ, ಅದು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ನಾನು. ನೋಡಿ, ಒಂದೇ ಒಂದು ಮಿಕ್ಸ್ ಕೊಟ್ಟರೆ ಹಾಗಲಕಾಯಿ ಪಲ್ಯ ರೆಡಿ. ತುಂಬ ರುಚಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಕೂಡ ಇರಲ್ಲ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿರುತ್ತೆ. ನೋಡಿ, ಹಾಗಲಕಾಯಿ ಪಲ್ಯ ರೆಡಿ ಇದೆ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.
ಮಿಕ್ಸ್ ಮಾಡಿದ್ರೆ ಹಾಗಲಕಾಯಿ ಪಲ್ಯ ರೆಡಿ ಇದೆ. ಇದು ಚಪಾತಿ ಅಥವಾ ಬೇಳೆ ಸಾರು, ರಸಮ್ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೋಡಿ, ಹಾಗಲಕಾಯಿ ಪಲ್ಯ ರೆಡಿ ಇದೆ. ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.